ಆತ್ಮೀಯ ಕನ್ನಡದ ಬಂಧುಗಳೇ, ನೋಡಿ, ಅರಮನೆ ಉತ್ತರ ದ್ವಾರದಲ್ಲಿರ್ತಕ್ಕಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕ ಇರ್ತಕ್ಕಂಥ ಸಭಾಂಗಣ, ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಇದೆ. ನಾವು ಸಾಂಸ್ಕೃತಿಕ ನಗರದಲ್ಲಿದ್ದೀವ, ಅರಮನೆಗಳ ನಗರದಲ್ಲಿದ್ದೀವ, ಪಾಪಿಗಳ ಲೋಕದಲ್ಲಿದ್ದೀವ, ಭ್ರಷ್ಟ ರಾಜಕಾರಣಿಗಳ ತುಂಬಿ ತುಳುಕ್ತಿರ್ತಕ್ಕಂಥ ಪವಿತ್ರವಾದಂಥ ಕನ್ನಡ ನಾಡಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಈ ಮಟ್ಟಿಗಿದೆ ಅಂದರೆ ಒಳಗಡೆ ಹೇಳ್ತಾ ಇದ್ರು ತಾಯಂದಿರಿಲಿ, ಸಾರ್ ಒಳಗಡೆ ಯಜ್ಞಗಳು ಲೆಕ್ಕಾಕಕ್ಕಾಗಲ್ಲ ಅಂತ. ವಿಧಾನಸೌಧದಲ್ಲೂ ದೊಡ್ಡ ದೊಡ್ಡ ಎರಡು ಕಾಲಿನ ಯಜ್ಞಗಳು, ಈ ಸಾಹಿತ್ಯ ಪರಿಷತ್ತಲ್ಲಿ 4 ಕಾಲಿನ ಯಜ್ಞಗಳು. ಅಯ್ಯೋ ವಾನ್ಗಟ್ಟವೇ, ನಾವು ಏನಾರಿ ಬೈಯವ್ರೆ, ನಿಮಗೆ ಮಾನ ಮರ್ಯಾದಿಲ್ವೇನ್ರಿ? ಕನ್ನಡ ಸಾಹಿತ್ಯ ಪರಿಷತ್ ಸತ್ತೋಗಿದ್ಯಾ? ಕನ್ನಡ ಸಂಸ್ಕೃತಿ ಇಲಾಖೆ ಸತ್ತೋಗಿದ್ಯಾ? ಮೈಸೂರು ಮಹಾನಗರ ಪಾಲಿಕೆ ಇಲಾಖೆ ಸತ್ತೋಗಿದ್ಯಾ? ಮಾನ್ಯ ಜಿಲ್ಲಾಧಿಕಾರಿಗಳೇ, IAS IPS ಮಾಡಿದಿರಲ್ಲಪ್ಪ, ಏನ್ರಿ ಆಯ್ತೈತೆ? ಯಾವ ಮಟ್ಟದ ಯೋ ಬರೀ ದುಡ್ಡು 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 ಸತ್ತೋದ್ರೆ ನಿಮ್ಮ ಎದೆ ಮೇಲೆ ಹಾಕೊಂಡು ಹೋದ್ರೇನ್ರಿ? ಆ ದುಡ್ಡು ಉಳಿಸ್ರಿ, ನಮ್ಮ ಇತಿಹಾಸನ ಉಳಿಸ್ರಿ. ಲೆಕ್ಕವಿಲ್ಲದಷ್ಟು 5,000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನಡ ನಾಡಲ್ಲಿ, ನಮ್ಮ ಅರಮನೆಗಳ ನಗರದಲ್ಲಿ, ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕ ಈ ರೀತಿ ಯಜ್ಞಗಳು ವಾಸ ಮಾಡ್ತಾ ಇದ್ದಾವೆ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಡದಲ್ಲಿ ಅಂದರೆ ನಿಮ್ಮನ್ನು ಯಾವ ರೀತಿ ವರ್ಣನೆ ಮಾಡಬೇಕು? ಇದು ಮುಖಪುಟ ಗೆಳೆಯರಿಗೆ ಬಿಟ್ಟದ್ದು. ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ ಇವತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕ ತುರ್ತಾಗಿ ಒಂದು ಸಭೆ ಕರೆದಿದ್ವಿ. ಆದರೆ ಸಡನ್ನಾಗಿ ಈ ಕಡೆ ನೋಡಿದ್ವಿ, ತಾಯಂದಿರು ಹೇಳಿದ್ರು, ಏನು ಸರ್ ಕನ್ನಡ ಶೆಲೆ ಹಾಕೊಂಡಿದ್ರಾ? ಕನ್ನಡ ಸಾಹಿತ್ಯ ಪರಿಷತ್ ಕೊಠಡಿ ಒಳಗಡೆ ಯಜ್ಞಗಳು ದಿನ 100 ಯಜ್ಞಗಳವೆ ಅಂತ ಹೇಳ್ತಾರಲ್ಲ, ನಿಮ್ಗೇನಾದ್ರು ನಾಚಿಕೆ ಇದೆಯೇನ್ರಿ? ಯೋ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಿರಲ್ರಿ, ಆ ಬಸವಣ್ಣವ್ರ ಬಗ್ಗೆ ಮಾತಾಡ್ತಿರಲ್ರಿ, ವಿವೇಕಾನಂದ ಸ್ವಾಮಿಯವ್ರ ಬಗ್ಗೆ ಮಾತಾಡ್ತಿರಲ್ರಿ, ಆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಮಾತಾಡ್ತಿರಲ್ರಿ. ಏನಾರು ನಿಮಗೆ ವೇದಿಕೆಗಳ ಮೇಲೆ ಇಂಥ ಮಹಾನೀಯರ ಹೆಸರು ಹೇಳೋಕ್ಕೆ ಯೋಗ್ಯರೇನ್ರಿ? ನೀವು ಯೋಗ್ಯರೇನ್ರಿ? ನಿಮಗೆ ನಾಚಿಕೆ ಇಲ್ವೇನ್ರಿ? ರಾಜೀನಾಮೆ ಕೊಡ್ರಿ. ರಾಜೀನಾಮೆ ಕೊಟ್ಟು ಯಾವ್ದಾರ ಫುಟ್ಪಾತ್ಗಳಲ್ಲೋ, ಯಾವ್ದಾರ ಚೌಟ್ರಿಗಳ ಮುಂದೆನೋ, ಆ ಲಾಲ್ಬಾಗಲ್ಲೋ ಉದ್ಯಾನವನಗಳಲ್ಲಿ ಕಳ್ಳಕಾಯಿ ಸೌತೆಕಾಯಿ ಮಾರ್ಕೊಂಡು ಜೀವನ ಮಾಡಿ ಅಂತ ಪದೇ ಪದೇ ನಾವು ಹೇಳ್ತಾ ಇದ್ವಿ ಕಣವ. ಈ ಮಾನ್ಗಟ್ಟವಲ್ಲೋ ಇವು, ನಾವೇನಾರು ಹೇಳವ? ಇಂಥ 100 ವರ್ಷ ಇತಿಹಾಸ ಇರ್ತಕ್ಕಂಥ ಕಟ್ಟಡಗಳು ನೋಡಿ ಎಲ್ಲ ಒಂದು ಕಡೆಯಿಂದ ಬಿದ್ದೋಯ್ತೈತೆ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರಿ. ಯೋ ಎಲ್ಲೇ ಇದ್ದೀರಿ ಕನ್ನಡ ಸಾಹಿತ್ಯ ಪರಿಷತ್ನವರು, ಕನ್ನಡ ಸಂಸ್ಕೃತಿ ಇಲಾಖೆಯವರು, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ಈಗಲಾದರೂ ಬಂದು ಎಚ್ಚೆತ್ಕೊಂಡು ಈ ಪಾರಂಪರಿಕ ಕಟ್ಟಡವನ್ನು ಸಂರಕ್ಷಣೆ ಮಾಡಿ ನಮ್ಮ ಸುಣ್ಣ ಬಣ್ಣ ಹೊಡೀರಿ. ಏನೋ ಬ್ರಿಟಿಷರು ಬಂದ್ಬಿಟ್ರೆ, ಆಂಗ್ಲೇಯರು ಬಂದ್ಬಿಟ್ರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರು. ಇದ್ದೇ ಒಂದು ದೊಡ್ಡ ಸುದ್ದಿ ಮಾಡ್ತಾರಲ್ಲ, ಅವಾಗ ನಿಮ್ಮ ಮಾನ ಮರ್ಯಾದೆ ಇಲ್ಲ ಬಿಡಿ. ನೀವು ಮೊದಲೇ ಬಂದರು, ಮಾನ ಮರ್ಯಾದೆ ಎಲ್ಲ ಬಿಟ್ಟು ಅಧಿಕಾರಕ್ಕೆ ಬಂದಿದ್ದೀರಿ. ಇಲ್ಗ ಫೋಟೋಗಳು ತೆಕ್ಕೊಂಡು ಫೋಟೋ ಎಲ್ಲ ವಾಟ್ಸಪ್ಗೆ ಹಾಕಿ ಕನ್ನಡದ್ದು ಇದಿತ್ತಲ್ಲ ಎಲ್ಲ ಮಾಡಿದಾರೆ. ಇಲ್ವಲ್ಲ, ಮಾಡಿಸ್ತಾ ಇಲ್ವಲ್ಲ? ಯಾಕೆ ಮಾಡಿಸ್ತಾ ಇಲ್ಲ ಅಜ್ಜಿ? ಗೊತ್ತಿಲ್ಲ. ನಾವು ನೀವು ತೆರಿಗೆ ಕಟ್ತಾ ಇಲ್ವ ಅಜ್ಜಿ? ಎಲ್ಲ ಕಟ್ತಾ ಇದೀವಿ. ಯಾಕೆ ಈಗ ವೇದಿಕೆಗಳ ಮೇಲೆ ಕನ್ನಡದ ಬಗ್ಗೆ ಮಾತಾಡ್ತಾರಲ್ಲ ಬುದ್ಧಿವಂತರು, ಬುದ್ಧಿಜೀವಿಗಳು, ಇಲ್ಲಿ ಕಣ್ಣು ಹಿಂಗೋಗಿದ್ಯಾ? ಕಣ್ಣು ಮೊಳಕೆ ಬಂದ್ಬಿಟ್ಟಿದ್ಯಾ? ಅವ್ರ ಮಾನ ಮರ್ಯಾದೆ ಇಲ್ವಾ ಅಂತ ಹೋಗ್ತಾರೆ. ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ, ಈ ಅಜ್ಜಿಯವರು ಒಳಗಡೆ ಯಜ್ಞಗಳು ನೋಡೋಕ್ಕಾಗಲ್ಲ ಕಣಪ್ಪ. ಎಲ್ಲ ರೀತಿ ಫೋಟೋ ಹೊಡೆದು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಕಳಿಸ್ತಾರೆ. ಯಾವ ಅಧಿಕಾರಿನೂ ಸಹ ಬಂದು ಕೆಲಸ ಮಾಡಿಲ್ಲ ಅಂತ ಹೇಳ್ತವ್ರೆ. ಇನ್ನೊಂದು ವಾರ 15 ದಿವಸದಲ್ಲಿ ಇದನ್ನು ರೆಡಿ ಮಾಡಲಿಲ್ಲ ಅಂದರೆ ಕನ್ನಡ ಸಂಸ್ಕೃತಿ ಇಲಾಖೆ ಮುಂದೆ, ಕನ್ನಡ ಪ್ರಾಧಿಕಾರದ ಮುಂದೆ, ಮೈಸೂರು ಮಹಾನಗರ ಪಾಲಿಕೆ ಕಚೇರಿ ಮುಂದೆ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ ಕಬ್ಬನ್ನು ಹಚ್ಚಿ ಕಪ್ಪು ಪಟ್ಟಿ ತರಿಸುವುದರ ಮೂಲಕ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ವಿ. ಒಂದು ತಿಂಗಳಿಂದೇನೋ ಎಲ್ಲ ಕಟ್ಟೆ ಮೇಲೆ ಕೂತ್ಕೊಂಡು ಆಫೀಸರ್ಗಳೆಲ್ಲ ಸ್ಟ್ರೈಕ್ ಮಾಡ್ಬಿಟ್ಟು ಹೋದ್ರು. ಸ್ಥಾನದಲ್ಲಿರೋರು ಮಾಡಬೇಕು, ಒಂದು ಸ್ಥಾನದಲ್ಲಿರೋರು ಮಾಡಬೇಕು. ಉಳಿಬೇಕು ಕನ್ನಡ ಸಾಹಿತ್ಯ ಪರಿಷತ್ ಉಳಿಬೇಕು ಕನ್ನಡ ಸಾಹಿತ್ಯ ಪರಿಷತ್ ಉಳಿಬೇಕು. ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ, ಏಡಿ ರಾಜಕಾರಣಿಗಳಿಗೆ, ಕನ್ನಡ ವಿರೋಧಿ ರಾಜಕಾರಣಿಗಳಿಗೆ ಇಷ್ಟು ಹೇಳಿ ನಮ್ಮ ಮಾತ ಸಮರ್ಪಿಸ್ತಾ ಇದ್ದೇವೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಮಸ್ಕಾರ, ಧನ್ಯವಾದಗಳು.
ರೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಬೆಲ್ ಬಟನ್ ಮಾತ್ರ ಮರಿಬೇಡಿ.